ನಾನೇನಾದ್ರು ಈ ಜಮೀನು ಕೆರೆ ಜಮೀನು ಸರ್ಕಾರಿ ಜಮೀನು ಸರ್ಕಾರಕ್ಕೆ ಉಳಿಸಿಲ್ಲ ಅಂದ್ರೆ ನಾನ್ ನಮ್ಮ ಅಪ್ಪನ್ ಗುಟ್ಟಿಲ್ಲ ಹೋಗು. ಸರ್ಕಾರಿ ಜಮೀನಲ್ಲಿ ಅಲ್ಲಿಂದ ಈ ಕಡೆ ಸರ್ಕಾರಿ ಜಮೀನು. ಸಂದೇಶ್ ಅಂತ ಹೇಳ್ರಿ, ಸಂದೇಶ್ ಅಂತ ಹೇಳ್ರಿ, ಸಂದೇಶ್ ಸಂದೇಶ್ ಅಂತ ಹೇಳಿ. ದೌರ್ಜನ್ಯ ಮಾಡಿದಿರಿ, ಯಾರು ಮಾಡಿಲ್ಲ. ಈಗ ಆ ಸ್ಟ್ರೆಂಚ್ ಯಾರು ಹಾಕಿದ್ದು? ಒಂದ್ ನಿಮಿಷ ಯಾಕೆ ತೆರಕೊಳ್ತಿಲ್ಲ? ಯಾರು ಹಾಕಿದ್ದು? ಈಗ ತೆರವು ಸರ್ಕಾರನೇ ಹಾಕವ್ರೆ. ಸರ್ಕಾರಿ ಎಷ್ಟೇ ಕೊಡ್ತಾರೋ ಸರ್ಕಾರದವ್ರು ಮನ್ಸು ಮಾಡಿದ್ದಾರೆ. ಸರ್ಕಾರದವ್ರು ನೇರವಾಗಿ ಬಂದು ಈ ತರ ದೌರ್ಜನ್ಯ ಮಾಡೋದು. ದೌರ್ಜನ್ಯ. ಓಕೆ ಸರ್, ನೀವಿವತ್ತು ಸರ್ ದೇವಶೆಟ್ಟಹಳ್ಳಿ ಗ್ರಾಮದಲ್ಲಿದ್ದೀವಿ. ವಿಚಾರ ಏನಂದ್ರೆ ಗ್ರಾಮಸ್ಥರೆಲ್ಲ ಸೇರಿ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ವಿಚಾರ, ಒಂದು ಮನವಿ ನಮ್ಮ ಹತ್ರ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಬಂದಿರ್ತೀವಿ. ಇವಾಗ ನಾವೇನಿದ್ದೀವಿ ಸರ್ವೆ ನಂಬರ್ 92. ಈ 92ರಲ್ಲಿ ನೋಡಿ ಈ ಬೆಳೆ ಎಲ್ಲ ನೀವು ನೋಡಿದ್ರೆ ಅವಾಗ ಇದು ಮಾಡಿದ್ರೆ ಹಿಂದೆ ಕಾಂಪೌಂಡ್ ಹಾಕಿದ್ದಾರೆ. ಆ ಕಾಂಪೌಂಡ್ ಹಾಕಿರೋ ಜಾಗದಿಂದ ಇಟ್ಕೊಂಡು ಅಲ್ಲಿ ಲಾಸ್ಟ್ ತನಕ ಇದು ಸರ್ಕಾರಿ ಕೆರೆ. ಈ ಕೆರೆನ ಕೃಷ್ಣಪ್ಪ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಅಕ್ರಮವಾಗಿ ಒತ್ತುವರಿ ಮಾಡ್ಕೊತಾನೆ. 3 ಎಕರೆ ಜಮೀನು. ಇದಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ತೆರವು ಮಾಡ್ಬೇಕು. ನೋಡಿ, ಸರ್ಕಾರಿ ಜಮೀನು ಸರ್ಕಾರಿ ಉಳಿಸೋದಕ್ಕೆ ಯಾವುದೇ ಕೋರ್ಟ್ ಸ್ಟೇ ಅದು ಇದು ಏನಿಲ್ಲ. ಸರ್ಕಾರಿ ಕೆಲಸ ಸರ್ಕಾರಿ ಅಧಿಕಾರಿಗಳು ಯಾವಾಗ ಬೇಕಾದ್ರೂ ಮಾಡ್ಬೋದು. ಅವ್ರೇನಾದ್ರು ತೆರವು ಮಾಡಿಲ್ಲ ಅಂದ್ರೆ ಏನು ಗಡುವು ಕೊಡ್ತೀರಿ ಸರ್ ಹೋರಾಟಕ್ಕೆ? ಏನಾದ್ರು ಸರ್ ಇಲ್ಲೇ ಮಾಡೋದು ಸರ್, ಇಲ್ಲೇ ಕುತ್ಕೊಂಡು ಇಲ್ಲೇ ಮಾಡೋದು ಹೋರಾಟ. ಒತ್ತುವರಿ ತೆರವು ಮಾಡಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟ. ಯಾರು ದೌರ್ಜನ್ಯ ಇಲ್ಲ ಸರ್. ಒಂದ್ ನಿಮಿಷ ತೆಗಿತಿರಲ್ಲ, ಏನ್ ವಿಚಾರ ತೆಗಿತೀವಿ? ಬನ್ನಿ, ಒಂದ್ ನಿಮಿಷ ಸ್ಟೇ ಇದೆ ಇದ್ರ ಮೇಲೆ. ಒಂದ್ ನಿಮಿಷ ಹೇಳಿ, ಬರೀ ಒಂದ್ ನಿಮಿಷ ಹೇಳಿ. ಸರ್ಕಾರಿ ಕೆರೆ ತಗೊಳ್ಳೋಣ, ಪರವಾಗಿಲ್ಲ. ಸರ್ಕಾರಿ ಕೆರೆ ನೀವು ಸ್ಟೇ ತಗೊಂಡಿರೋದು ನಿಮ್ ಜಮೀನಿಗೆ. ಹೌದು ಸರ್, ನಾವು ನಿಂತ್ಕೊಂಡಿರೋದು ಸರ್ಕಾರಿ ಕೆರೆ. ಹೆಂಗ್ ಹೇಳ್ತೀರಾ? ನಿಮ್ಗೆ ಸೆಂಚ್ ಹಾಕವ್ರೆ, ಹೆಲ್ತ್ ಸೆಂಚ್ ಅವ್ರ ಸರ್ವೆ ನಂಬರ್ 92. ಹಂಗಾರೆ ಮಣ್ಣು ತೆಗಿಬೇಕಾಗಿತ್ತಲ್ವ ಇಲ್ಲಿ? ನಾನೆಲ್ಲ ಕೇಳಿ ನೋಡಿ ಸರ್, ನೀವು ಕೇಳಿ ಒಂದ್ ನಿಮಿಷ ನೀವು ಈ ತರ ಬಂದು ಈ ತರ ದೌರ್ಜನ್ಯ ಮಾಡೋಂಗಿಲ್ಲ. ಸ್ಟೇ ಇದೆ, ನೀವು ಈ ತರ ಮಾತಾಡ್ತೀರಾ? ಈಗ ಇದಾರೆ ಲಾಯರ್ ಅದ್ ಪ್ರಕಾರ ಮಾತಾಡಿ. ಈಗ ಒಂದ್ ನಿಮಿಷ ನೀವು ದಯವಿಟ್ಟು ನೀವು ಒತ್ತುವರಿ ಮಾತ್ರ ಹೇಳಕ್ ಹೋಗ್ಬೇಡಿ. ಒತ್ತುವರಿ ಮಾಡಿದ್ದಾರೆ, ಬಂದಿದ್ದಾರೆ ಸರ್ಕಾರ. ಹೌದು ಸರ್, ಸರ್ಕಾರ ಬಂದಿದ್ದಾರೆ, ಮಾಡಿದ್ದಾರೆ. ಸರ್ಕಾರ ಬಂದ್ ಮಾಡಿದ್ದಾರೆ. ಸರ್ಕಾರದವ್ರು ಯಾಕೆ ಮಾಡಿಲ್ಲ? ಮತ್ತೆ ಯಾಕೆ ತೆರಕೊಳ್ತಿಲ್ಲ? ಒಂದ್ ನಿಮಿಷ ಯಾಕೆ ತೆರಕೊಳ್ತಿಲ್ಲ? ಯಾಕೆ ತೆರಕೊಳ್ತಿಲ್ಲ? ಒಂದ್ ನಿಮಿಷ ಈಗ ತೆರವು ಯಾಕೆ ಹಾಕವ್ರೆ. ಸರ್ಕಾರ ಎಷ್ಟೇ ಕೊಡ್ತಾರೋ ಸರ್ಕಾರದವ್ರು ಎಷ್ಟೇ ಕೊಡ್ತಾರ? ಮನ್ಸು ಮಾಡಿದ್ದಾರೆ. ಸರ್ಕಾರದವ್ರು ನೇರವಾಗಿ ಬಂದು ಈ ತರ ದೌರ್ಜನ್ಯ ಮಾಡೋದು. ದೌರ್ಜನ್ಯ ಯಾರು ಮಾಡ್ತಿಲ್ಲ ಸರ್ ಇಲ್ಲಿ. ನಿಮ್ ಡಾಕ್ಯುಮೆಂಟ್ ಐತಲ್ಲ, ನಿಮ್ ಜಮೀನ್ಗೆ ಹೋಗ್ರಿ. ನಮ್ ಜಮೀನ್ಗೆ ಬಂದಿರೋ ದಾಖಲೆ ಐತಲ್ಲ ಇವತ್ತು. ಕೆರೆ ಜಮೀನಿಗೆ ಬಂದಿರೋದು ಸರ್, ನೀವು ದಯವಿಟ್ಟು ಆ ತರ ಮಾತಾಡ್ತಾರೆ. ನಮ್ ಲಾಯರ್ ಬಂದು ಮಾತಾಡ್ತಾರೆ. ಸರ್ಕಾರಿ ಅಧಿಕಾರಿಗಳು ಬಂದು ಅಲ್ಲಿ ಸ್ಟೆಂಚ್ ಹಾಕೊಟ್ಟಿದ್ದಾರೆ. ಯಾಕೆ ಸ್ಟೆಂಚ್ ಹಾಕೊಟ್ಬಿಟ್ರೆ ಮಾಡ್ಬಿಟ್ರೆ ಬಂದ ಅವತ್ ನೀನು ಅವರೇ ಸರ್ಕಾರ ಸ್ಟೇ ಕೊಡಕ್ ಆಗಲ್ಲ. ಸರ್ಕಾರಿ ಜಮೀನಿಗೆ ದಯವಿಟ್ಟು ಯಾರು ಜಮೀನು ಮಾತಾಡಕ್ ಹೋಗ್ಬೇಡಿ. ನೀವು ನಾವು ಶ್ರೀಮಂತರಾಗಿದ್ರೆ ಬೇಕಲ್ಲ, ರೈತರು ಬಂದಿರೋ ತೊಂದ್ರೆ ಕೊಡ್ಬೇಡಿ. ನೀವು ಇಲ್ಲಿ ನೀವು ಉಳಿಸಿ ಮಾಡ್ಕೊಳ್ಳಿ. ಸರ್ಕಾರದ ನಾವು ಅವತ್ತು ನಾವ್ ಹೇಳಿದ್ರಿ ಸರ್ಕಾರ ತಲೆ ಬಗ್ಸ್ತೀರಿ ಅಂತ. ಸರ್ಕಾರಕ್ಕೆ ನಾವು ತಲೆ ಬಗ್ಸ್ತೀವಿ. ನಾವು ನಮ್ ಜಮೀನ್ಗೆ ನೀವು ಹೋಗಿ ನೀವು ಅಲ್ಲಿ ಮಾತಾಡ್ಕೊಳ್ರಿ. ಸರ್ಕಾರ ಇದೆ ಸರ್, ಹಂಗೆಲ್ಲ ಮಾತಾಡಕ್ ಆಗಲ್ಲ. ಆಯ್ತು, ಇದೇ ಮಾತಾಡ್ರಿ. ಆಯ್ತು, ಮಾತಾಡ್ಕೊಂಡು ಸರ್ಕಾರಿ ಜಮೀನಲ್ಲಿ ಅಲ್ಲಿಂದ ಈ ಕಡೆ ಸರ್ಕಾರಿ ಜಮೀನು. ಸಂದೇಶ್ ಅಂತ ಹೇಳ್ರಿ, ಸಂದೇಶ್ ಅಂತ ಹೇಳ್ರಿ, ಸಂದೇಶ್ ಅಂತ ಹೇಳಿ. ಬರ್ಲಿ ಬಿಡಿ, ನಮ್ ನೋಡಿ ಸರ್ಕಾರಿ ಜಮೀನು, ಸರ್ಕಾರಿ ಜಮೀನಲ್ಲೇ ನಿಂತ್ಕೊಂಡಿರೋದು. ನೀನು ಸ್ಟೇ ಎತ್ಕೊಂಡ್ ಬಂದವ್ರಲ್ರಿ, ನಾ ಸ್ಟೇ ಕಾಪಿ ನೋಡ್ದೆ. ಸ್ಟೇ ಇರೋಂಥದ್ದು ಅವ್ರ ಜಮೀನ್ಗೆ. ఏమంటే వీడియో తీసి సర్కారు జమీన్ వచ్చి మాట్లాడు ఓన్ కూడా వచ్చి మాట్లాడుతూ ఉన్నారు. యాడింగ్ అని వచ్చి వీడియో మనకేం దౌర్జన్యం చేసి మాట్లాడుంది. ಆಯ್ತು, ನೀವು ಉಳಿಸಿ ಸಂತೋಷ. ನೀವ್ ಎಂತ ದೌರ್ಜನ್ಯ ಮಾಡ್ರಿ, ನೀವೆಂತ ಬಲ್ಲಾಟಿ ರಾಗ ನೀವ್ ಎಷ್ಟನ್ನ ದುಡ್ಡು ಖರ್ಚು ಮಾಡ್ರಿ, ಏನಾರ ಮಾಡ್ರಿ, ಏನಾದ್ರು ಮಾಡ್ಕೋಗ್ರಿ. ಈ ಜಮೀನ್ ನಾವು ಉಳಿಸ್ತೀವಿ. ನಿಮ್ ಕೈಲಿ ಏನಾದ್ರು ಮಾಡ್ಕೋಗ್ರಿ. ಅರ್ಥ ಆಯ್ತಲ್ಲ ಸರ್? ಇದು ಪರಿಸ್ಥಿತಿ. ನಾನು ಹೇಳ್ತಾ ಇದ್ದೀನಿ. ಸಂದೇಶ್ ಅಣ್ಣ, ನಾವು ಸಂದೇಶ್ ಅಂತ ಹೇಳೋಣ, ಕೋಲಾರ್ ಅಂತ ಹೇಳು. ನೋಡಿ ಈಗ ಅಲ್ಲಿ ಸ್ಟೆಂಚ್ ಹಾಕಿದ್ದಾರೆ ಸರ್, ಸ್ಟೆಂಚ್ ಹಾಕಿದ್ದಾರೆ. ಸ್ಟೆಂಚ್ ಹಾಕಿರೋದೇ ಸರ್ಕಾರಿ ಅಧಿಕಾರಿಗಳು. ಸ್ಟೆಂಚ್ ಹಾಕಿರೋದೇ ಸರ್ಕಾರಿ ಅಧಿಕಾರಿಗಳು, ಬೇರೆಯವರಲ್ಲ. ಸರ್ಕಾರಿ ಅಧಿಕಾರಿಗಳು ಅಲ್ಲಿಂದ ಇಲ್ಲಿ ಗಂಟ ಇವಾಗ ಸ್ಟೆಂಚ್ ಹಾಕಿದ್ದಾರೆ. ಅಲ್ಲಿ ಸ್ಟೆಂಚ್ ಹಾಕಿದ್ದಾರೆ, ಅಲ್ಲಿಂದ ಈ ಕಡೆ ಸರ್ಕಾರಿ ಜಮೀನು. ನಾನು ಹೇಳ್ತಾ ಇದ್ದೀನಿ ಸರ್, ಅಲ್ಲಿಂದ ಇಲ್ಲಿಗೆ ಒತ್ತುವರಿ ತೆರವು ಮಾಡಿಲ್ಲ ಅಂದ್ರೆ ಈ ವಾರದಲ್ಲಿ ಇಲ್ಲೇ ಬಂದು ಪೆಂಡಲ್ ಹಾಕೊಂಡು ಒತ್ತುವರಿ ತೆರವಾಗ ತನಕ ಕುತ್ಕೊಂತೀವಿ. ದಯವಿಟ್ಟು ನೀವು ತಾಲೂಕು ಕಚೇರಿ ಅಧಿಕಾರಿಗಳು ತಲುಪಿಸಬೇಕು. ಯಾವುದೇ ರೌಡಿಗಳಿಗೆ
ಗೂಗಲ್ರಿಗೆ ಈ ತರ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡಿರೋರಿಗೆ ಹೋಗಿ ಯಾರಿಗೂ ಮಾತಾಡೋದು ತಲೆ ಹೇಳಿ. ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾತು ಸರಿಯಾಗಿ ಬರ್ಲಿ ಸರ್. ಲೀಗಲ್ ಆಗಿ ಮಾಡ್ತಾ ಇರೋಂಥದ್ದು. ಯಾರು ಈಗ ನಿಮ್ದು ದೌರ್ಜನ್ಯ ಇಲ್ಲ ಅಂದ್ರೆ- ಮಾಡ್ತಾರೆ ದೌರ್ಜನ್ಯ ಇಲ್ದಿನಲ್ಲಿ ಅಲ್ಲ ಈಗ ಸರ್. ಈಗ ಇವತ್ತಿನ ಮಾತು ಬರ್ತೀನಿ. ನಾನು ಇನ್ನೊಂದ್ ನಿಮಿಷ ಒಂದ್ ಒಂದ್ ನಿಮಿಷ ಬರ್ತೀನಿ. ನಾನು ಒಂದ್ ನಿಮಿಷ ನಾನು ಮಾತು ಕೇಳಿ ನಿಮ್ ಮಾತು ಕೇಳ್ತೀನಿ ನಿಮ್ ಮಾತಿಗೆ ಬೈತೀನಿ ನಿಮ್ ಮಾತಿಗೆ ಹೇಳ್ತೀನಿ ಒಂದ್ ನಿಮಿಷ ನಾನು ಮಾತು ಕೇಳಿ ಆಮೇಲೆ ನೀವು ಮಾತಾಡಿ ನೀವು ಮಾತಾಡಿ ನೀವು ಮಾತಾಡಿ ಆಮೇಲೆ ನಾನು ಮಾತಾಡ್ತೀನಿ. ಹೌದು ಅಷ್ಟೇ ನಮ್ ಜಮೀನ್ ನಾವು ತಗೊಂಡ್ಬಂದಿದ್ದೀವಿ. ನಾವ್ ಇದನ್ನ ಕಂದಾಯ ಕಟ್ಕೊಂಡು ನಾವು ಕೊಂಡ್ಕೊಂಡಿರೋದು ಇದು ಯಾರ ಹತ್ರ ಒಂದು ಕೊಡ್ಲೇ ಹಾಕಿಲ್ಲ ಇಲ್ಲಿ. ಹೌದು ನಾವೆಲ್ಲ ನೀವೇನ್ ಬಂದು ಮಾತಾಡ್ತೀವಿ ನಮ್ ಜಮೀನಲ್ಲಿ. ಅಲ್ಲಿಂದ ಇಲ್ಲಿ ಸರ್ಕಾರಿ ಜಮೀನು ಅದೇ ಸರ್ಕಾರದವ್ರು ಸ್ಟೇ ಕೊಟ್ಟಿದ್ದಾರೆ ನಮ್ಗೆ ಸುಮ್ನೆ ಕೊಟ್ಟಿಲ್ಲ. ಇವತ್ತಿನ ದಾಖಲಾತಿ ಇದೆ. ಸುಮ್ನೆ ಯಾರು ಬಂದು ಇಲ್ಲಿ ಮಾತಾಡಕ್ ಆಗಲ್ಲ ಇಲ್ಲಿ. ನೀವ್ ಯಾವತ್ತು ಸುಮ್ನೆ ಬಂದು ಯಾರ ಮೇಲೆ ಇವರು ಸ್ಟೇ ತಗೊಂಡಿರೋದೇನು ಗೊತ್ತಾ? ಬೇರೆ ಜಮೀನ್ಗೆ ಬೇರೆ ಜಮೀನ್ಗೆ ಹೆಂಗ್ರಿ ಸ್ಟೇ ತಗೊಂತಾರೆ? ಅಲ್ಲಿಂದ ಇಲ್ಲಿಗೆ ಸರ್ಕಾರಿ ಕೆರೆ ಅಂತ ಹೇಳ್ಬಿಟ್ಟು ಅವ್ರೇನ ವರದಿ ಕೊಟ್ಬಿಟ್ರೆ ಅಲ್ಲಿಂದ ಇಲ್ಲಿಗೆ ಸರ್ಕಾರಿ ಕೆರೆ ಅಂತ ಹೇಳ್ಬಿಟ್ಟು ವರದಿ ಕೊಟ್ರೆ ಇವ್ರೇನಲ್ಕ ಮೀಡಿಯಾ వచ్చినారు రాని ಅಲ್ವಾ? ಇವ್ರೇನು ನೀವೇನಲ್ಗೆ ಅಲ್ಲಿಂದ ಇಲ್ಲಿಗೆ ಸರ್ಕಾರಿ ಕೆರೆ ಅಂತ ಕೊಟ್ಬಿಟ್ರೆ ಇವ್ರೇನ ಮೇಲೆ ಬಿಡ್ರಿ ಅವತ್ ನಾವು ಒಪ್ಕೊಂತೀರಿ. ಇವಾಗ ಅಲ್ಲಿಂದ ಇಲ್ಲಿಗೆ ಸರ್ಕಾರಿ ಕೆರೆ ಅಂತ ಬಂದ್ರೆ ಇವ್ರು ಗೂಗಲ್ರಿ ಆಗ್ತಾರಲ್ಲ. ಅವತ್ ನೋಡ್ಕೊಂಡು ಇವತ್ತು ಯಾಕೆ ನೀವ್ ಯಾರು ಡಿಸೈಡ್ ಮಾಡಕ್ಕೆ? ನೀವ್ ಯಾರು ಡಿಸೈಡ್ ಮಾಡಕ್ಕೆ? ಡಿಸೈಡ್ ಆಗಿದ್ದಾಗೈತೆ. ಡಿಸೈಡ್ ಆಗಿ ರೀ ನೋಡ್ರಿ ಒಂದ್ ನಿಮಿಷ ಅವತ್ತು ಬಿಟ್ಟ ಸರ್ಕಾರಕ್ಕೆ ಅವತ್ತು ಅದೇ ಮಾತಾಡ್ತಾ ಇದೀರಿ ನೀವೆಲ್ಲ ಮಾತಾಡಕ್ ಅದೇನದ ಅವ್ರು ಕೇಳ್ಕೊಳ್ರಿ. ಇವತ್ತು ನಾವು ಕೊಂಡ್ಕೊಂಡ್ರೆ ಇದನ್ನ ಕ್ರಯ ಆಗಿರೋದು ನೀವು ಮಾತಾಡಕ್ಕಾಗಲ್ಲ. ಹೈಕೋರ್ಟ್ ಅವ್ರು ಸೇವ್ ಮಾಡಕ್ ಆಗಲ್ಲ. ಪೊಲೀಸ್ನವ್ರು ಅರೆಸ್ಟ್ ಮಾಡ್ಲಿ, ಜೈಲು ಕಳ್ಸ್ಲಿ, ಏನನ ಆಗ್ಲಿ, ಇಲ್ಲೇ ಹೋರಾಟ ಮಾಡೋಣ. ಪೆಂಡಲ್ ಹಾಕ್ರಿ. ಮಾಡಕ್ಕಾಗಲ್ಲ ಸರ್. ಸಾರಿ ದಯವಿಟ್ಟು ಯಾವ ಸಾಲ ಮಾತಾಡಕ್ಕಾಗಲ್ಲ. ಬಂದಿಲ್ಲ ಏನ್ ನಿಂತ್ಕೊಂಡಿದ್ದೀರಾ? ನಿಮ್ಮ ಸ್ಟೇ ಕಾಪಿಗೆ ನಾವು ತಲೆ ಬಗ್ಸ್ತೀವಿ. ಬಗ್ಸಿ. ನಿಮ್ ಜಮೀನ್ಗೆ ಅದು ಸರ್ಕಾರಿ ಜಮೀನ್ ಅಲ್ಲಪ್ಪ. ಸರ್ಕಾರಿ ಜಮೀನ್ ನೀನಲ್ಲ. ಯಾವನ ಮಾಡ್ಕೊಂಡ್ರು ಒತ್ತುವರಿನೇ. ಇವತ್ತಿನ ನೀನಲ್ಲ, ಅಧಿಕಾರಿಗಳು ಯಾವನ ಒತ್ತುವರಿ ಮಾಡ್ಕೊಂಡ್ರು ಒತ್ತುವರಿನೇ. SP ಸರ್ ಸರ್ಕಾರಿ ಕೆಲಸಕ್ಕೆ ಸ್ಟೇಗೆ ಸಂಬಂಧ ಇಲ್ಲ ಅಣ್ಣ. ಇವ್ರು ಗೊತ್ತಿಲ್ಲ ಅದು. ಸರ್ಕಾರಿ ಪ್ರಾಪರ್ಟಿಗಳಿಗೆ ಸ್ಟೇಗಳಿಗೆ ಸಂಬಂಧ ಇಲ್ಲ. ಸರ್ಕಾರಿ ಪ್ರಾಪರ್ಟಿಗಳಿಗೆ ಸ್ಟೇಗಳಿಗೆ ಯಾವ್ದು ಸಂಬಂಧ ಇಲ್ಲ. ಇಲ್ಲ ಅಂದ್ರೆ ಇವತ್ತಿನ ಬಿಟ್ಬಿಟ್ಟು ಸಂಬಂಧ ಇಲ್ಲ. ನಾನು ಇಲ್ಲಿ ಮಾಡಿ ಸರ್ ಮಾಡಿ ಸರ್ ಮಾಡಿ ಈಗ ಮಾಡಿ. ನಾವು DC ಅವ್ರು ಕೊಟ್ಟಿದೀವಿ, ತಹಸೀಲ್ದಾರ್ ಅವ್ರು ಕೊಟ್ಟಿದೀವಿ, AC ಅವ್ರು ಕೊಟ್ಟಿದೀವಿ. ಅವ್ರ ಪ್ರಾಪರ್ಟಿ ಅವ್ರು ಉಳಿಸ್ಕೊಬೇಕು. ಅದಕ್ಕೋಸ್ಕರ ಇವ್ರು ನಮ್ಮ ಮೇಲೆ ಎಷ್ಟು ದೌರ್ಜನ್ಯ ಮಾಡಿದ್ರು ಮಾಡ್ಲಿ ಬಿಡಪ್ಪ. ದೌರ್ಜನ್ಯ ಯಾರು ಮಾಡ್ತೀರಿ? ಏನ್ ಮಾತಾಡ್ತಿದ್ದೀರಾ ದೌರ್ಜನ್ಯ ಅಂತ? ಯಾರು ಮಾತಾಡ್ತಿದ್ದಾರೆ ರೀ? ನೀವು ಅವೆಲ್ಲ ದಯವಿಟ್ಟು ಮಾತು ಕಲ್ತಿದ್ದೀರಿ, ಮಾತಾಡಕ್ ಹೋಗ್ಬೇಡ್ರಿ. ಮಾಡಿ ಸಂತೋಷ, ನೀವು ಅವ್ರು ಮಾಡಿ. ನಮ್ ಜೊತೆ ಅಷ್ಟೇ. ಹೌದು ನಮ್ ಜಾಗ ನಾವು ಉಳಿಸ್ಕೊಂಡಿದ್ದೀರಿ. ನಿನ್ನ ಜಾಗ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣ ನೀವ್ ಹೆಂಗ್ ಹೇಳ್ತೀರಾ? ಇವತ್ತು ಹೈಕೋರ್ಟ್ ಸುಮ್ಮನೆ ಕೊಟ್ಬಿಟ್ರಾ? ಅವತ್ತಿಂದ ನಿನ್ ಜಾಗ ಅಲ್ಲ ನಡಿ. ನೀವು ಯಾವತ್ತಿನ ಮಾತಾಡ್ಕೋಣ. ನೀವು ಇವತ್ತಿನ ಮಾತಾಡಕ ಈಗ ಅಲ್ಲಿಂದ ಇಲ್ಲಿ ಸರ್ಕಾರಿ ಕೆರೆ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಿ ಒತ್ತುವರಿ ತೆರವಾದ್ಮೇಲೆ ನಾನು ಈ ವಿಡಿಯೋ ಪಬ್ಲಿಷ್ ಮಾಡಿ ನಿನ್ ಗೂಗಲ್ ಅಂತ ಹೇಳ್ತೀನಿ. ಆಯ್ತು ಹೇಳ್ಕೋಗ್ರಿ. ಅವತ್ತು ಹೇಳ್ಕೋಗ್ರಿ. ಇವತ್ತು ಹೆಂಗ್ ಹೇಳ್ತೀರಾ ನೀವು? ಇವತ್ತು ಹೆಂಗ್ ಹೇಳ್ತೀರಾ? ಹೆಂಗ್ ಹೇಳ್ತೀರಾ ನೀವು? ಇವತ್ತಿನ ಸರ್ಕಾರಿ ಒತ್ತುವರಿ ಮಾಡಿಲ್ಲ. ಮಾತಾಡೋದು ಸ್ವಲ್ಪ ಸರ್ಕಾರಿ ಜಮೀನು ಬಂದಿಲ್ಲ. ಬಂದಿಲ್ಲ. ನಾನು ಒತ್ತುವರಿಗೆ ಹೋಗಿಲ್ಲ. ಆಯ್ತು ಈಗ ನೋಡೋಣ, ಇಂಥವ್ರಿಗೆ ಕಾನೂನು ಪ್ರಕಾರ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು. ಯಾರೇ ಆಗ್ಲಿ ಸರ್ಕಾರಿ ಇದು ಒತ್ತುವರಿ ಮಾಡ್ಕೊಂಡ್ರು ಅಲ್ವಾ? ಮಾಡೇ ಮಾಡ್ತೀನಿ. ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಸಂತೋಷ ಸಂತೋಷ ಮಾಡಿ. ಯಾವ ಗೊಡ್ಡ ಬೆದರಿಕೆ ಬಂದಿದ್ರಲ್ಲ ದೌರ್ಜನ್ಯ ಮಾಡಕ್ಕೆ ಬಿಡೋಣ ಮಾಡ್ಲಿ. ನೀವೇ ಅಣ್ಣ. ಈಗ ನಾನ್ ಹೇಳೋದೇನಂದ್ರೆ ಅಲ್ಲಿ ಸ್ಟೆಂಚ್ ಹಾಕೋರಪ್ಪ ಇವ್ರಪ್ಪ ಕಳ್ರು. ಸ್ಟೆಂಚ್ ಹಾಕಿ ಈ ಕಡೆ ಬಂದವರಲ್ಲ ಇವ್ರು ಕಳ್ರು. ಮಾಡ್ರಿ ಇವಾಗ ವಿಡಿಯೋ. ಸಂತೋಷ ಮಾಡಿ. ಅಲ್ಲ ಸರ್ಕಾರಿ ಕೆಲಸ ಸರ್ಕಾರಿ ಕೆರೆಗಳಿಗೆ ಹೋಗ್ಲಿ ಇವ್ರು ಕಾಂಪೌಂಡ್ ಹಾಕೊಳ್ಳೋದು. ಸರ್ಕಾರಿ ಕೆರೆಗಳಿಗೆ ಕಾಂಪೌಂಡ್ ಹಾಕೊಂಡ್ರೆ ನಾವು ನೋಡ್ಕೊಂಡಿರ್ಬೇಕಾ? ಸರ್ಕಾರಿ ಅಧಿಕಾರಿಗೆ ಕೊಡ್ಲಿ ಬಿಡು. ಈಗ ಸರ್ಕಾರಿ ಅಧಿಕಾರಿ ಬಂದು ಜಮೀನಿಗೆ ಸ್ಟೇ ಐತೆ ಅಂತ ಹೇಳ್ಬಿಟ್ಟು ಹೇಳಿ. ಹಿಂಗಣ್ಣ ಜಮೀನಿಗೆ ಸ್ಟೇ ಐತೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಆಫೀಸರ್ಸ್ ಹೇಳಿ. ಅವ್ರ ಜಮೀನ್ ಅವ್ರು ಕಾಪಾಡ. ನಾವು ಕೆರೆ ಉಳಿಸ್ಬೇಕು. ಇಲ್ಲೇ ಕುತ್ಕೊಂಡು ಹೋರಾಟ ಮಾಡೋಣ. ಇವ್ರು ಏನಾರ ಮಾಡ್ಕೊಳ್ಳಿ. 1000 ವಿಡಿಯೋ ಮಾಡ್ಕೊಳ್ಳಿ ಬಿಡಪ್ಪ. ಸರ್ಕಾರಿ ಜಮೀನು ಇವ್ರನ್ನೆಲ್ಲ ಸರ್ಕಾರಿ ಜಮೀನಲ್ಲಿ ನಿಂತ್ಕೊಂಡಿರೋದು ನಾವು. ಏನದು 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 ಇದೇನು? ಇನ್ನು ಎಲ್ಲಿ ನಿಂತ್ಕೊಂಡಿದ್ಯಾ? ಕಾಂಪೌಂಡ್ ಆ ಕಡೆ ಹೋಗಿ ನಿಂತ್ಕೊಂಡಿದ್ಯಾ ನೀನು? ಸೈಲೆಂಟ್ ಆಗಿರೋ. ಅಲ್ಲಿ ಸಂಚಾಕವ್ರಲ್ಲ ಕಾಲುವೆಗಳೈತಲ್ಲ, ರಾಜ ಕಾಲುವೆ ಐತಲ್ಲ. ಎಷ್ಟು ಜನರು ನೋಡಿಲ್ಲ ನಾನು. ನಿಮ್ ಕೈಯಲ್ಲಿ ಏನಾಗ್ತೈತೆ ಮಾಡೋಗ್ರೆ ನೋಡಿ. ದೌರ್ಜನ್ಯ ಮಾಡಿಲ್ಲ. ದೌರ್ಜನ್ಯ ಮಾಡಿದಿರಿ. ಯಾರು ಮಾಡಿಲ್ಲ. ಈಗ ನೋಡೋಣ. ನೀವು ಏನಾದ್ರು ಈ ಜಮೀನು ಕೆರೆ ಜಮೀನು ಸರ್ಕಾರಿ ಜಮೀನು ಸರ್ಕಾರಕ್ಕೆ ಉಳಿಸಿಲ್ಲ ಅಂದ್ರೆ ನಾನ್ ನಮ್ಮ ಅಪ್ಪನ ಗುಟ್ಟಿಲ್ಲ ಹೋಗಿ